ಕೇಳೋಕ್ಕೆ ಇದು ನಮಗೆ ಎಷ್ಟು ಒಂದು ಆಘಾತ ಆಗ್ತಾ ಇದೆ ಅಂದರೆ ಇದ್ರ ಬಗ್ಗೆ ಮಾತಾಡಿ ಅಂತಂದರೆ ಮಾತಾಡಕ್ಕೆ ನೋಡಿ. ಈಗ ನಮ್ಮ ಮಕ್ಕಳಿಗೆ ಏನಾದರೂ ಆಗಿದ್ರೆ ಮಾತ್ರ ಅದು ನಮ್ಗೆ ಅರಿವಾಗುತ್ತೆ. ಬೇರೆಯವ್ರ ಮಕ್ಕಳು ನೋಡಿದಾಗ ನಮಗೇನು ಅನ್ನಿಸ್ತದೆ, ಅಯ್ಯೋ ಪಾಪ ಹಾಗೆ ಅಂತೀವಿ. ಆಮೇಲೆ ಇನ್ನೇನೋ ಅದಕ್ಕೆ ಪರಿಹಾರ ಅಂತೀವಿ, ಮತ್ತೊಂದು ಅಂತೀವಿ. ಇಲ್ಲಿ ಒಂದು ತಂದೆ ಕೇಳ್ತಾ ಇದ್ದಾರೆ, ಅದೇನಾದರೂ ಆಗಲಿ ಸರ್, ಮಲ್ಕೊಂಡಿರಲಿ ಸರ್, ಪರವಾಗಿಲ್ಲ, ಅಪ್ಪ ಅಮ್ಮ ಅಪ್ಪ ಅಂತಂತ ಹೇಳಿದ್ರೆ ಸಾಕು, ಈಗ ನನಗೆ ಆ ದುಡ್ಡಿಂದ ನಮ್ಮ ಮಕ್ಕಳು ವಾಪಸ್ ಬರ್ತಾರ ಅಂತ ಹೇಳ್ಬಿಟ್ಟು 2-3 ವಿಷಯ ಜೀವನ. ಇದು ದೊಡ್ಡ ಪಾಠ ಆಗೋಯ್ತು. ಇದೊಂದು ಮ್ಯಾಚ್ ನಮಗೆ ಯಾವತ್ತೂ ಹೀಗಾಗಿರುವಂಥದ್ದಿಲ್ಲ ಇದು ಪರಿಸ್ಥಿತಿಲಿ. ಇತಿಹಾಸದಲ್ಲಿ ಪಾಪ ಜನ ಇಷ್ಟು ಅರ್ಲಿನ ಪಾಪ ನಮ್ಮ ಕನ್ನಡಿಗರು ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಅನ್ನುವಂಥ ಒಂದು ಆ ತಂಡದ ಮೇಲೆ ಇಟ್ಟಿರುವಂಥ ಒಂದು ಅಭಿಮಾನ ಅದೇನು ಇಷ್ಟು ವರ್ಷಗಳಲ್ಲಿ ಇದು ಮೊದಲನೇ ಸರಿ ಇವ್ರು ಕಪ್ಪು ಗೆದ್ದಿರೋದು, ಗೆಲ್ತಾರೆ ಅನ್ನುವಂಥ ಅದೊಂದು ನಂಬಿಕೆ. ಅವ್ರ ನಂಬಿಕೆ ಯಾವುದು ಹುಸಿ ಆಗಲಿಲ್ಲ ಪಾಪ. ಅದರಲ್ಲಿ ಈ ಪ್ರಾಣ ಕಳ್ಕೊಳ್ಳೋದು ಏನ್ರಿ, ಏನು ನೆನೆಸ್ಕೊಂಡಾಗ ಶಾಕ್ ಆಗೋಗುತ್ತೆ ನೆನೆಸ್ಕೊಂಡ್ಬಿಟ್ರೆ. ಕೇಳೋಕ್ಕೆ ಇದು ನಮಗೆ ಎಷ್ಟು ಒಂದು ಆಘಾತ ಆಗ್ತಾ ಇದೆ ಅಂದರೆ ಇದ್ರ ಬಗ್ಗೆ ಮಾತಾಡಿ ಅಂತಂದರೆ ಮಾತಾಡಕ್ಕೆ ನೋಡಿ. ಈಗ ನಮ್ಮ ಮಕ್ಕಳಿಗೆ ಏನಾದರೂ ಆಗಿದ್ರೆ ಮಾತ್ರ ಅದು ನಮ್ಗೆ ಅರಿವಾಗುತ್ತೆ. ಬೇರೆಯವ್ರ ಮಕ್ಕಳು ನೋಡಿದಾಗ ನಮಗೇನು ಅನ್ನಿಸ್ತದೆ, ಅಯ್ಯೋ ಪಾಪ ಹಾಗೆ ಅಂತೀವಿ. ಆಮೇಲೆ ಇನ್ನೇನೋ ಅದಕ್ಕೆ ಪರಿಹಾರ ಅಂತೀವಿ, ಮತ್ತೊಂದು ಅಂತೀವಿ. ಇಲ್ಲಿ ಒಂದು ತಂದೆ ಕೇಳ್ತಾ ಇದ್ದಾರೆ, ಅದೇನಾದರೂ ಆಗಲಿ ಸರ್, ಮಲ್ಕೊಂಡಿರಲಿ ಸರ್, ಪರವಾಗಿಲ್ಲ, ಅಪ್ಪ ಅಮ್ಮ ಅಪ್ಪ ಅಂತಂತ ಹೇಳಿದ್ರೆ ಸಾಕು, ಈಗ ನನಗೆ ಆ ದುಡ್ಡಿಂದ ನಮ್ಮ ಮಕ್ಕಳು ವಾಪಸ್ ಬರ್ತಾರ ಅಂತ ಹೇಳ್ಬಿಟ್ಟು 2-3 ವಿಷಯ ಜೀವನ. ಇದು ದೊಡ್ಡ ಪಾಠ ಆಗೋಯ್ತು. ಇದೊಂದು ಮ್ಯಾಚ್ ನಮಗೆ ಯಾವತ್ತೂ ಹೀಗಾಗಿರುವಂಥದ್ದಿಲ್ಲ ಇದು ಪರಿಸ್ಥಿತಿಲಿ. ಇತಿಹಾಸದಲ್ಲಿ ಪಾಪ ಜನ ಇಷ್ಟು ಅರ್ಲಿನ ಪಾಪ ನಮ್ಮ ಕನ್ನಡಿಗರು ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಅನ್ನುವಂಥ ಒಂದು ಆ ತಂಡದ ಮೇಲೆ ಇಟ್ಟಿರುವಂಥ ಒಂದು ಅಭಿಮಾನ ಅದೇನು ಇಷ್ಟು ವರ್ಷಗಳಲ್ಲಿ ಇದು ಮೊದಲನೇ ಸರಿ ಇವ್ರು ಕಪ್ಪು ಗೆದ್ದಿರೋದು, ಗೆಲ್ತಾರೆ ಅನ್ನುವಂಥ ಅದೊಂದು ನಂಬಿಕೆ. ಅವ್ರ ನಂಬಿಕೆ ಯಾವುದು ಹುಸಿ ಆಗಲಿಲ್ಲ ಪಾಪ. ಅದರಲ್ಲಿ ಈ ಪ್ರಾಣ ಕಳ್ಕೊಳ್ಳೋದು ಏನ್ರಿ, ಏನು ನೆನೆಸ್ಕೊಂಡಾಗ ಶಾಕ್ ಆಗೋಗುತ್ತೆ ನೆನೆಸ್ಕೊಂಡ್ಬಿಟ್ರೆ. ದೇಶ ಎಷ್ಟರ ಮಟ್ಟಿಗೆ ನಮಗೆ ಸುರಕ್ಷೆ ನೀಡುತ್ತೆ ಅಥವಾ ನಾವು ಎಷ್ಟರ ಮಟ್ಟಿಗೆ ಸುರಕ್ಷಿತವಾಗಿದ್ದೀವಿ. ಜೀವನ ಅನ್ನುವಂಥದ್ದು ತುಂಬ ಅಮೂಲ್ಯ. ನಮ್ಮ ವಯಸ್ಸಿಗೆ, ನಮ್ಮ ಯೌವನದಲ್ಲಿ ನಮಗೆ ಜೀವದ ಬೆಲೆ ಏನು ಅಂತ ಗೊತ್ತಾಗಲ್ಲ. ಆದರೆ ನಮ್ಮನ್ನು ಯಾರು ಸಾಕಿರ್ತಾರೋ ಹೆತ್ತಿರ್ತಾರೋ ಅವ್ರಿಗೆ ಮಾತ್ರ ಇದು ನಮ್ಮ ಜೀವ ಅಂತಂತ ಅನ್ನಿಸ್ತಾ ಇರುತ್ತೆ. ನಮಗೆ ನಮ್ಮ ಜೀವ ಅಂತಂತ ಅನಿಸಲ್ಲ, ಕಾರಣ ನಮ್ಮ ವಯಸ್ಸು. ನಾನು ಹೇಳ್ತಾ ಇದ್ದೀನಿ, ನೀವು ಯೌವನಸ್ಥರೆಲ್ಲ ನಿಮ್ಮ ಜೀವಕ್ಕೋಸ್ಕರ ಒದ್ದಾಡಬೇಡಿ. ಮನೆಯಲ್ಲಿ ನಿಮಗೋಸ್ಕರ 1-2 ಜೀವ ಕಾಯ್ತಾ ಇರ್ತದಲ್ವಾ, ಆ ಜೀವಗಳಿಗೆ ಬೆಲೆ ಕೊಟ್ಟು ಕರೆಕ್ಟಾಗಿ ನಡ್ಕೊಳ್ರಪ್ಪ ಅಷ್ಟೇ. ಬೇಜಾರಾಗತ್ತೆ ನೆನೆಸ್ಕೊಂಡ್ಬಿಟ್ರೆ. ಇವಾಗ ನೀವು ನೆನ್ನೆ ಕೂಗಾಡಿದವರು ಖುಷಿಯಾಗಿ ಗೆದ್ದ ಮೇಲೆ ನೀವೇ ಇಲ್ಲ ಅಂತಂತ ಹೇಳಿದ್ಮೇಲೆ ಏನು ಆ ವಿಕ್ಟ್ರಿ ಏನು ಕೊಂಡಾಡಬೇಕು, ಅಲ್ಲೇನು ಸಂತೋಷ ಪಡಬೇಕು. ಅದರಲ್ಲಿ ಬಂದಿರೋ ದುಡ್ಡನ್ನ ಯಾರ ನೋವನ್ನ ನಾವು ಸಮಾಧಾನ ಮಾಡೋಕ್ಕೆ ಸಾಧ್ಯ? ಕಳ್ಕೊಂಡ್ರೆ ಮಕ್ಕಳನ್ನ ವಾಪಸ್ ತೊಗೊಂಬರೋಕ್ಕೆ ಸಾಧ್ಯ? ಕಾಯಿಲೆ ಬಂದು ಹೋದ್ರೆ, ಇನ್ನೊಂದು ಬಂದು ಹೋದ್ರೆ ಅದು ಬೇರೆ ವಿಷಯ. ಅದನ್ನು ತಂದೆ ತಾಯಿಂದರೆ ನುಂಗ್ಕೋತಾರೆ ಪಾಪ. ಇದು ಎಲ್ಲ ಒಂದು ಕಡೆ ಸಣ್ಣ ಬೇಜವಾಬ್ದಾರಿ. ಇದಿಷ್ಟು ಒಂದು ನಿಮಗೆ ಜಾಹೀರಾತಿನಲ್ಲಿರುವಾಗ ಸ್ವಲ್ಪ ಎಚ್ಚರಿಕೆ ತಗೊಂಡು ಎಲ್ಲವನ್ನೂ ಸರಿಪಡಿಸ್ಬೇಕಾಗಿತ್ತು. ಯಾಕಂದರೆ ಇಷ್ಟೇ ಜನ ಬರ್ತಾರೆ, ಇಷ್ಟೇ ಜನ ಹೋಗ್ತಾರೆ ಅನ್ನುವಂಥದ್ದಲ್ಲ. ಒಂದು ಸಣ್ಣ ವಿಷಯ ಆದರೂ ಕೂಡ ಕೇಳ್ಕೊತಾರೆ. ಸೆಕ್ಯೂರಿಟಿ ಇರಬೇಕು, ಕಂಪ್ಲೀಟ್ ಅದಿರಬೇಕು, ಇದರ ಕೆಪಾಸಿಟಿ ಎಷ್ಟಿದೆ, ಎಷ್ಟು ಜನ ಬರೋಕ್ಕೆ ಸಾಧ್ಯ. ಹಾಗೂ ಒಂದು ವೇಳೆ ಹೊರಗಡೆ ಇಷ್ಟು ಜನ ನಿಂತಿದ್ದಾರೆ, ಅವ್ರ ಗತಿಗಳೆಲ್ಲ ಏನು? ಲಕ್ಷಾಂತರ ಜನ, 3 ಲಕ್ಷ ಜನ ಅಂದರೆ ಶಾಕ್ ಆಗೋಗ್ಬಿಡ್ತೇವೆ. ಅಲ್ಲಾಡೋಗ್ಬಿಟ್ಟೆ ನಾನು. ಆ ರಾಶಿಯಾಗಿ ಬಿದ್ದಿರುವಂಥ ಪಾದುಕೆಗಳನ್ನ ನೋಡಿದಾಗ ಅಯ್ಯೋ ದೇವರೇ ಅಂತ ಅನಿಸ್ಬಿಡ್ತೀವಿ. ಶಾಕ್ ಅನ್ನಿಸ್ಬಿಡ್ತೀವಿ ನಿಜವಾಗ್ಲೂ. ಈಗ ಶಾಕ್ ಆಗಿರುವಂಥ ಅಷ್ಟು ಜನ ತಂದೆ ತಾಯಂದ್ರಿಗೆ ಆಸ್ಪತ್ರೆಯಲ್ಲಿ ಮಲಗಿರ್ತಕ್ಕಂಥ ಪಾಪ, ತುಳಿತದಲ್ಲಿ ಗಾಯಗಳಾಗಿರ್ತಕ್ಕಂಥ ಪಾಪ ಇನ್ನೂ 50-60 ಜನ ಪಾಪ ಅವರಿಗೆ ಹುಡುಗರಿಗೆ ಏನು ಯಾವ ರೀತಿ ನಾವು ಸಮಾಧಾನ ಹೇಳೋಕ್ಕೆ ಸಾಧ್ಯ? ಒಂದು ವೇಳೆ ಬ್ಯಾಕ್ ಬೋನ್ ಪ್ರಾಬ್ಲಮ್ ಆಗಿದೆಯೋ, ದುಡಿಯೋಕ್ಕಾಗದಿರೋ ಪರಿಸ್ಥಿತಿ ಆದರೆ ಹೇಗೆ ಅವ್ರ ಕತೆ, ಏನು ಫ್ಯೂಚರು ಅನ್ನುವಂಥದ್ದು. ಇದು ಇನ್ನು ಮುಂದೆ ಆದರೂ ನಾವೆಲ್ಲ ಎಚ್ಚರಿಕೆ ವಹಿಸ್ಕೊಂಡ್ಬಿಟ್ಟು ಹೇಗೆ ನಡೆಸಿಸ್ಬೇಕು ಅನ್ನುವಂಥದ್ದನ್ನ ನಾವು ಯೋಚನೆ ಮಾಡಬೇಕು. ಜನಸಂಖ್ಯೆ ಜಾಸ್ತಿ ಆಗಿದೆ, ಅವ್ರ ಜೊತೆ ಅಭಿಮಾನ ಬೆಳೆದೋಗಿದೆ. ಕ್ರೀಡೆ ಅದೇ ಕ್ರೀಡೆನೇ. ಇವತ್ತು ಅವ್ರು ಆಡಿದ್ರು, ಅವ್ರು ಹೊರಟರು, ನೋಡೋಕ್ಕೆ ಕೈತಡ್ಡಿಗೆ ಬಂದಿದ್ದ ಜನನೇ ನಿಮ್ಮ ಮ್ಯಾಚ್ ನೋಡಲಿಲ್ಲ ಅಂದರೆ ನೀವೆಲ್ಲಿ ಆಟಗಾರರು? ಎಲ್ಲನೂ ಅಷ್ಟೇ. ಜನ ನಾವೇನೋ ಕಲೆ ಪ್ರದರ್ಶನ ಮಾಡ್ತೀವಿ, ಅದನ್ನು ನೋಡಿ
ಅಯ್ಯೋ ಅಣ್ಣ ಇಷ್ಟು ಚೆನ್ನಾಗಿ ಮಾಡಿದ್ರೆ ಅಂತ ನೀವು ಹೇಳಿ ಅವ್ರು ಸಂತೋಷ ಪಟ್ಟಾಗ ಅರ್ಲಿರೋ ಸಂತೋಷನೇ ಬೇರೆ. ಆ ಸಂತೋಷ ಹೋಗಿ ದುಃಖಕ್ಕೆ ತಿರುಗಿಬಿಡ್ಬಾರ್ದೆ. ಆ ದುಃಖಕ್ಕೆ ತಿರುಗಿರೋದು ಇವತ್ತು ಇಷ್ಟೆಲ್ಲ ನಾವು ಏನು ಅವ್ರಿಗೆ ಉತ್ತರ ಕೊಡೋಕ್ಕಾಗದೇ ಇರುವಂಥ ಪರಿಸ್ಥಿತಿ ಆಗ್ತಾಯಿದೆ ನಿಜವಾಗ್ಲೂ. ನಾನು ಹೇಳ್ತಾ ಇದ್ದೀನಿ, ಈಗ ಪ್ರಾಣನೇ ನೀವು ವಾಪಸ್ ಕೊಡೋಕ್ಕಾಗಲ್ಲ. ಆದರೆ ಈಗ ಆ ತಂದೆ ತಾಯಿ ಅದನ್ನು ನೋಡಿ ದಿನ ತೀರ್ಕೋತಾರೆ ಅವರು. ಒಂದು ದಿನಾನೂ ಅವ್ರು ಬದುಕಿತೀನಿ ಅಂತ ಹೇಳಬೇಕು. ಇದೇನು ಹೇಳ್ತಾರೆ ಅಂತ ಜೀವಂತ ಶವವಾಗಿರ್ತಾರೆ ಅವರ ಮಕ್ಕಳಿಲ್ದಿರ ಕಳ್ಕೊಂಬಿಟ್ಟು. ಅವ್ರು ಏನು ಮಾಡಬೇಕು? ಹೌದು ಇವರೇ, ಹೌದು ಇವರೇ. ಇಬ್ಬರು ಮಕ್ಕಳಾದ್ರೇನು ಅದು ಮಕ್ಕಳೇ ತಾನೆ, ಅದು ಜೀವ ತಾನೆ ಅಪ್ಪಾಜಿ ಅದು. ನಾನೇ ಹೇಳ್ತಾ ಇದ್ದೀನಲ್ಲ, ನಿಮ್ಮ ಮನೆಯಲ್ಲಿ ನಿಮ್ಮ ಪ್ರಾಣದ ಮೇಲೆ ನಿಮ್ಗೆ ಇಷ್ಟ ಇಲ್ಲ ಅಂದರೂ ಕೂಡ ಮನೆಯಲ್ಲಿ ಒಂದು 2 ಜೀವಗಳು ನಿಮಗೋಸ್ಕರ ಕಾದಿರುತ್ತೆ ನೋಡ್ರಿ. ಅವ್ರ ಮೇಲೆ ನಿಗಾ ಇಟ್ಕೊಂಡಾದ್ರೂ ನಿಮ್ಮ ಪ್ರಾಣದ ಮೇಲೆ ನೀವು ಎಚ್ಚರಿಕೆ ಇಟ್ಕೊಂಡು ಹೋಗಬೇಕು ಅನ್ನುವಂಥದ್ದು ತುಂಬ ಮುಖ್ಯ. ನಾನು ಒಬ್ಬನೇ ಮಗನೇ. ನನ್ನ ಯೌವನದ ವಯಸ್ಸಿನಲ್ಲಿ ನಾನು ಜಾಸ್ತಿ ಕ್ರಿಕೆಟ್ ಅಷ್ಟೊಂದು ನೋಡಿಲ್ಲ. ಟಿ ವಿಗಳಲ್ಲಿ ನೋಡಿ ಸಂತೋಷ ಪಡ್ತಾ ಇದ್ದಿದ್ದ ದಿನಗಳು ನನಗೆ. ಇದು ಈ ಮಟ್ಟಕ್ಕೆ ಇವ್ರು ನಾವಿನ್ನು ಬೇರೆ ಎಲ್ಲಾದರೂ ಹೊರಗಡೆ ಹೋಗುವಾಗ ಭಯ ಪಡ್ತಾಯಿದ್ರಮ್ಮ. ಅರ್ಧ ಗಂಟೆ 1 ಗಂಟೆ ಡಿಲೇ ಆಯಿತು ಅಂದ್ರೆ ಯಾಕೆ ಎಲ್ಲಿಗೋಗಿದ್ರಿ ಏನು ಅಂತ ತುಂಬಾ ಬೈದು ಬಿಡೋರು ನಮ್ಮನ್ನು. ಇವತ್ತು ಏನಾಗಿದೆ, ಹಿಡಿತಾ ಹೊಟ್ಟೋಗ್ಬಿಟ್ಟಿದೆ. ನಾವು ಹೋಗಲೇಬೇಕು ಅಂತಾರೆ ಮಕ್ಕಳು. ಅದನ್ನು ಬಿಟ್ಟು ತಂದೆ ತಾಯಿ ಕೂಡ ನೋಡೋದು ಟಿ ವಿನಲ್ಲಿ ಬೇರೆ ಏನಿದೆ ಇದನ್ನೇ ನೋಡ್ಬೇಕು. ಸರಿ, ಅವ್ರು ಲೈವ್ ಆಗಾದರೂ ಹೋಗಿ ನೋಡಿ ಸಂತೋಷ ಪಟ್ಕೊಳ್ಳಿ, ನಾವಾದರೂ ಇನ್ನೇನು ಕೊಡ್ಸೋಕ್ಕಾಗತ್ತೆ ಅಂತ ಇದು ಮಾಡ್ತಾರೆ. ಆ ಪರಿಸ್ಥಿತಿಲಿ ಹೀಗೆ ಆಗೋಗ್ಬಿಟ್ಟಾಗ ಏನು ಮಾಡಬೇಕು, ಏನು ಉತ್ತರ ಕೊಡಬೇಕು? ನಾನು ಮತ್ತೊಂದು ಸರಿ ನಾನು ಯುವಕರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಪ್ರಾಣಕ್ಕಿಂತ, ನಿಮ್ಮ ಮಾನಕ್ಕಿಂತ, ನಿಮ್ಮ ಮರ್ಯಾದೆಗಿಂತ, ನಿಮ್ಮ ತಂದೆ ತಾಯಿಗಿಂತ, ನೀವು ನಂಬಿರೋ ದೇವ್ರಿಗಿಂತ ಯಾವುದೂ ಹೆಚ್ಚಲ್ಲ. ಅದರಲ್ಲಿ ತಂದೆ ತಾಯಿ ಕಣ್ಣಕ್ಕೆ ಕಾಣೋ ದೇವರವರೆಲ್ಲ ನೋಡ್ರಿ. ಅವ್ರನ್ನ ಬಿಟ್ಟು ನಾವು ಎಲ್ಲೋ ದೂರಕ್ಕೆ ಹೋದಾಗ ಮಗನೇ ಹಿಂಗಲ್ಲ ಹಂಗಲ್ಲ ಅಂತ ಹೇಳೋದಕ್ಕೆ ಇಲ್ಲವೂ ಇಲ್ಲ, ಅವಕಾಶನೂ ಕೊಟ್ಟಿಲ್ಲ. ಒಂದು ಸರಿ ತೀರ್ಕೊಂಡವ್ರು ವಾಪಸ್ ಬರಲ್ಲ ಅನ್ನುವಂಥದ್ದು ಎಷ್ಟು ಸತ್ಯನೋ. ಈಗ ಇದೊಂದು ದೊಡ್ಡ ಪಾಠ ಆಗೋಯ್ತು ನಮಗೆ ನಿಜವಾಗ್ಲೂ. ನಾ ಯುವಕರಿಗೆ ಇಷ್ಟೇ ಕೇಳ್ಕೊತಾ ಇರೋದು, ಸ್ವಲ್ಪ ಆದಷ್ಟು ಹೋಗಲೇಬೇಕು, ನನಗೆ ಸಾಧ್ಯತೆಯೇ ಇದೆ, ಇಷ್ಟು ಕೆಪಾಸಿಟಿ ಇದೆ ಅಂತ ಇನ್ಮೇಲಾದ್ರೂ ನೀವು ಎಚ್ಚರಿಕೆ ವಹಿಸ್ಕೊಂಬಿಡ್ರಿ. ಇಲ್ಲ ಮನೇಲಿ ಕೂತ್ಕೊಂಡು ನೋಡಿರಿ, ತಪ್ಪೇ ಇಲ್ಲ. ಆಳ್ಗೊಂದಷ್ಟು ಕಾಸು ಹಾಕ್ಬಿಟ್ಟು ದೊಡ್ಡ ಸ್ಕ್ರೀನ್ ಮಾಡ್ಕೊಂಬಿಟ್ಟು ನಿಮ್ಮದೇ ಒಂದು ಒಟ್ಟಾರ ಮಾಡ್ಕೊಂಡು ನೀವೇ ಕೂತ್ಕೊಂಡು ನೋಡಿರಿ. ಇದ್ರ ಥರ ಆಗಿಬಿಡ್ರಿ, ಅದೇ ಹೇಳ್ತಾರಲ್ಲಪ್ಪ, ಆ್ಯಂಕರ್ ಥರ ಆಗಿಬಿಡ್ರಿ, DJ ಥರ ಆಗಿಬಿಡ್ರಿ. ಅಲ್ಲೇ ಒಂದು ಮ್ಯೂಸಿಕ್ ಹಾಕ್ಕೊಳ್ರಿ, ಅಲ್ಲೇ ಕುಣ್ಕೊಳ್ರಿ, ಗೆದ್ದರೆ ಅಲ್ಲೇ ನೀವು ಕುಣ್ಕೊಳ್ರಿ, ನೀವೇ ಒಂದು ಸಾಫ್ಟ್ವೇರ್ ಇನ್ನು ಇನ್ಸರ್ಟ್ ಮಾಡಿರಿ. ಬೌಂಡ್ರಿ ಜಸ್ಟ್ ನೀಡ್ 50, 20, 60 ರನ್ಸ್ ಟು ವಿನ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಏನಾದರೂ ಒಂದು ಹಾಕ್ಕೊಂಡು ಸಂತೋಷ ಪಡ್ರಿ. ಆದರೆ ಈ ಥರ ದುಃಖ ಕೊಡಬೇಡಿ. ನಾನು ಯುವಕರಿಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಇದು ನಿರೀಕ್ಷಿತನೋ ಅನಿರೀಕ್ಷಿತನೋ ಆಗಿದ್ದಾಗೋಗಿದೆ. ಸರ್ಕಾರ ಹೇಳಿದೆ, ಆದರೆ ಏನು ಹೇಳಿದ್ರು ಕೂಡ ತಂದೆ ತಾಯಿಂದರಿಗೆ ನೋವನ್ನ ಭರಿಸೋ ಶಕ್ತಿ ಆ ಭಗವಂತ ಮಾತ್ರ ಕೊಡಬೇಕು. ಕಾಲ ಮಾತ್ರ ಆ ಗಾಯನ ವಾಸಿ ಮಾಡಬೇಕು. ಏನು ಹೇಳೋಕ್ಕೆ ಸಾಧ್ಯ? ಇದು ಸರ್ಕಾರಕ್ಕೂ ಒಂದು ದೊಡ್ಡ ಪಾಠ ಇದು ಜೀವನದಲ್ಲಿ. ಯಾಕಂದರೆ ನಾವು ಎಚ್ಚರಿಕೆ ವಹಿಸ್ಕೋಬೇಕು. ಅಷ್ಟು ಸುಲಭವಾಗಿ ಈ ಜನ ಸೇರುವಂಥ ಪರಿಸ್ಥಿತಿನೂ ಇದನ್ನೆಲ್ಲನೂ ತುಂಬಾ ನಾವು ಈ ಹಿಂದೆ ಯಾವುದೋ ಕಲಾವಿದ್ರದ್ದು ಯಾವುದೋ ಬೇರೆ ನಾಡಿನಲ್ಲಿ ಕೂಡ ತೊಂದರೆ ಆಗಿಬಿಟ್ಟು ಯಾರಿಗೋ ತೊಂದರೆ ಆಯಿತು ಅಂತಂತೇಳಿ ಎಲ್ಲ ಕೇಳ್ಪಟ್ಟು ನಾವೆಲ್ಲ ನೋಡಿದ್ವಿ. ಸರ್ಕಾರ ಇದಕ್ಕೆ ಮೇಲೆ ಎಚ್ಚೆತ್ಕೋಬೇಕು. ಯಾಕಂದರೆ ಕ್ರಿಕೆಟ್ಗೆ ಇಷ್ಟೊಂದು ಜನಪ್ರಿಯತೆ ಇದೆ ಅನ್ನುವಂಥದ್ದು, ಇದು ಜನಪ್ರಿಯತೆಯೂ ದಾಟಿ ಪ್ರಾಣಹಾನಿ ಮಟ್ಟಕ್ಕೂ ಹೋಗುವಂಥ ಇದಾಗಿ ಹೋಗ್ಬಿಡ್ತಲ್ಲ. ಇದು ಪ್ರಾಣತ್ಯಾಗ ಆಗುವಂಥದ್ದು ಆಗೋಗಿತ್ತು. ನೋವಾಯಿತು ಜನಗಳಿಗೆ, ಎಲ್ಲರಿಗೂ ನೋವಾಯಿತು. ಸಂತೋಷದಿಂದ ಎಷ್ಟು ದೊಡ್ಡ ನೋವು ನೋಡ್ರಿ. ಅದನ್ನು ನೆನೆಸ್ಕೊಂಡ್ರೆ ನಾನು ಸರ್ಕಾರಕ್ಕೆ ಏನು ಹೇಳಲಿ? ಸರ್ಕಾರಕ್ಕೆ ನಾವೇನು ಹೇಳೋಕ್ಕೆ ಸಾಧ್ಯ? ಏನು ಹೇಳೋಕ್ಕೆ ಸಾಧ್ಯ? ಎಚ್ಚರಿಕೆ ವಹಿಸ್ಕೋಬೇಕಾಗಿದ್ದು ನಮ್ಮ ಕರ್ತವ್ಯ. ಫಸ್ಟು ತಂದೆ ತಾಯಿ ಮಾತು ಒಂದು ಹೇಳಿರ್ತಾರೆ ನೋಡ್ರಿ. ಅಲ್ಲಿ ಮಾತಾಡೋಗೊಬ್ರು ಹೇಳಿದ್ರೆ ಹೋಗ್ಬೇಡ ಕಣೋ ಯಾಕೋ ಅಂತ ಕೇಳಿದ್ದಾರೆ, ಅದಕ್ಕೆ ಮೀರಿನೂ ಹೋಗಿದ್ದಾರೆ. ಇನ್ನೊಬ್ರು ಯಾರೋ ಒಬ್ಬರು ಇಂಜಿನಿಯರು ಯಾರೋ ಪಾಪ ವಿದ್ಯಾರ್ಥಿ ಅಯ್ಯಪ್ಪ ಪಾಪ ಇಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಕರೀತಾರೆ. ಯಾವುದೋ ಒಂದು ರೀತಿಯಲ್ಲಿ ಮನುಷ್ಯನ ಅದು ಎಳೀತದೆ. ಅಲ್ಲಿಗೆ ಒಂದು ಎಚ್ಚರಿಕೆ ಕೊಡುತ್ತೆ, ಪ್ರತಿ ವ್ಯಕ್ತಿಗೂ ಒಂದು ಎಚ್ಚರಿಕೆ ಕೊಡ್ತದೆ. ವಿಧಿ ಕೊಡುತ್ತೋ ಯಾವ ವ್ಯಕ್ತಿ ಮೂಲಕ ಬಂದು ಕೊಡ್ತದೋ, ಏನಪ್ಪ ಯಾಕೆ ಹೋಗ್ತಾ ಇದೆ, ಇಲ್ಲೇ ಇರ್ಬೋದಲ್ಲ ನೀನು, ಚಿಕ್ಕ ಮಾತದು. ಹಿಂಗೆ ಹೇಳಿದ್ದೆ ಸರ್, ಅಲ್ಲಿ ಹೋದ ಸರ್ ಹಿಂಗೆ ಆಗೋಗ್ಬಿಡ್ತು ಸರ್, ಇಷ್ಟೇ ಲಾಸ್ಟಿಗೆ ಬರೋದು. ಆ ಚಿಕ್ಕ ಮಾತನ್ನು ಕೂಡ ಇನ್ಮೇಲೆ ಎಚ್ಚರಿಕೆಯಾಗಿ ನೀವು ವಹಿಸ್ಕೊಳ್ಳಿ. ಯಾವ ಸಾಫ್ಟ್ವೇರ್ ಈ ಸಾಫ್ಟ್ವೇರ್ನ ಡಿಸೈನ್ ಮಾಡೋಕ್ಕಾಗಲ್ಲ. ಇದು ಆದಿ ಕಾಲದಿಂದ ಬಂದಿರೋದು. ನಮಗೇನೋ ಒಂದು ಸಂಕೇತವಾಗಿ ಒಂದು ಕಾಣಿಸ್ತಾ ಇರುತ್ತೆ, ಒಬ್ಬರು ಮಾತಾಡಿರ್ತಾರೆ, ಹೋಗಿ ಕೇಳಿ ಆವಾಗ ಒಂದು 10 ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿ ಬೇಕೋ ಬೇಡೋ ಅಂತ ತೀರ್ಮಾನ ಮಾಡ್ಕೊಂಡು ಏನಾದರೂ ತೀರ್ಮಾನ ಮಾಡಿ ಜೀವನದಲ್ಲಿ. ಹಿರಿಕಳು ಹೇಳಿದ್ದು ಯಾವತ್ತೂ ಸುಳ್ಳಾಗಲ್ಲ. ಯಾಕಂದರೆ 100-111 ವರ್ಷ ನಡೆದಾಡೋ ದೇವರು ಕೂಡ ಬಾಳ್ಬಿಟ್ರು. ನೀವೆಲ್ಲರೂ ಒಂದಲ್ಲ ಒಂದು ದಿವಸ ನಡೆದಾಡೋ ದೇವ್ರು ಆಗುವಂಥವ್ರೇ. ಆ ಥರ ನಡೆದಾಡುವಂಥ ದೇವರಾಗ್ರಿ, ಪರೋಪಕಾರಿಗಳಾಗ್ರಿ.
ಅಪ್ಪ ಅಮ್ಮನಿಗೆ ತೊಂದರೆ ಕೊಡಬೇಡಿ ಪಾಪ. ಈಗ ನೋಡಿ ಆ ಅಪ್ಪ ಅಮ್ಮನಿಗೆ ನೀವು ಯಾವ ಕಡೆಯಿಂದ ಸಿನಿಮಾದಲ್ಲಾದರೆ ವಾಪಸ್ ಆತ್ಮ ಬಂದು ಮಾತಾಡೋಂಗೆ ಮಾಡ್ಬೋದು. ಇದು ನಿಜ ಜೀವನ ಅಪ್ಪಾಜಿ. ಆತ್ಮ ಅಲ್ಲ, ಪರಮಾತ್ಮನೂ ಮಾತಾಡಲ್ಲ ನಮ್ಮ ಹತ್ರ. ಅದಕ್ಕೆ ಕಣ್ಣಿಗೆ ಕಂಡಿದ್ದು ತಂದೆ ತಾಯಿ ದೇವರು ಅಂತ ಹೇಳೋದು ಅರ್ಥ ಮಾಡ್ಕೊಳ್ರಿ ದಯವಿಟ್ಟು. ನಾನು ಸರ್ಕಾರಕ್ಕೆ ಕೂಡ ಏನು ವಿನಂತಿ ಮಾಡ್ಕೊಂಡು, ಭವಿಷ್ಯದಲ್ಲಿ ಏನಾದರೂ ಆಗುವಾಗ ಎಚ್ಚರಿಕೆ ವಹಿಸ್ಕೊಂಡು ಅದು ಮಾಡಿರಿ. ತಮ್ಮ ಸರ್ಕಾರಗಳಿಗೆ ಒಳ್ಳೆ ಹೆಸರು ಬರಬೇಕು. ಇದು ಕೆಟ್ಟ ಗಳಿಗೆ ಕೆಟ್ಟ ಇದು ನಡೆದಿದೆ. ಇದು ಹೆಂಗೆ ನೀವು ನಿಭಾಯಿಸ್ಕೊಂಡು ಅದನ್ನು ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೊರಗಡೆ ಬನ್ನಿರಿ. ಮತ್ತೊಂದು ಸರಿ ತಂದೆ ತಾಯಂದ್ರಿಗೆ ಈ ಥರ ನೋವು ಕೊಡಬೇಡಿ. ಯುವಕರಿಗೆ ಮತ್ತೊಂದು ಸರಿ ನಾನು ವಿನಂತಿ ಮಾಡ್ಕೊತ ನಮಸ್ಕಾರ ಹೇಳ್ತೇನೆ.